ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನಿವತ್ತು ತುಂಬ ದಿನ ನಂತರ ಮತ್ತೆ ವಿಡಿಯೋವನ್ನು ಶುರು ಮಾಡ್ತಾನೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನು, ಮಾಹಿತಿಯನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾನೆ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಮೇಲೆ ಆಲ್ ಅನ್ನೋಂಥ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ತಲುಪ್ತದೆ. ನೀವು ಆವಾಗಲೇ ನನ್ನ ವಿಡಿಯೋಗಳನ್ನು ನೋಡಬಹುದು. ಸೊ ಇವತ್ತು ಬಂದು ತುಂಬ ನಡೀತಾ ಇರುವಂಥದ್ದು, ರೀಸೆಂಟಾಗಿ ನಾನು ಆಲ್ಮೋಸ್ಟ್ 3-4 ಮಂತ್ಸಿಂದ ನೋಡ್ತಾ ಇದ್ದೀನಿ. ತುಂಬ ನಡೀತಾ ಇರುವಂಥದ್ದು ಬಂದು ಸ್ಕ್ಯಾಮ್, ಆನ್ಲೈನ್ ಸ್ಕ್ಯಾಮ್ಗಳು ನಡೀತಾ ಇರುವಂಥದ್ದು, ಫ್ರಾಡ್, ಹಣದ ವಿಚಾರ ಅಂತ ಬಂದಾಗ ಸಿಕ್ಕಾಪಟ್ಟೆ ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ತುಂಬ ಜಾಗರೂಕತೆಯಿಂದ ನಾವು ಇರಬೇಕಾಗತ್ತೆ. ಎಷ್ಟೊಂದು ಸಲ ನಾವು ಎಷ್ಟೇ ಹುಷಾರಾಗಿದ್ರೂ ಕೂಡ ನಾವು ಕೆಲವೊಂದು ಸಲ ಯಾಮಾರ್ತೀವಿ. ಸೊ ನಾವು ಇನ್ನೊಬ್ರಿಗೆ ಹೇಳ್ತೀವಿ ಆ ಥರ ಮಾಡಬಾರ್ದು, ಈ ಥರ OTP ಶೇರ್ ಮಾಡಬಾರ್ದು, ಇದನ್ನು ಮಾಡಬಾರ್ದು ಅಂತ. ಬಟ್ ನಾವೇ ಒಂದು ಟೈಮಲ್ಲಿ ಯಾಮಾರಿ ಹೋಗ್ತೀವಿ. ಸೊ ಸಾಕಷ್ಟು ಇವಾಗ ನಡೀತಾ ಇರುವಂಥದ್ದು ಬಂದು ಫ್ರಾಡ್ ನಡೀತಾ ಇರುವಂಥದ್ದು. ಅದು ಥ್ರೂ ನಿಮಗೆ ಕೊರಿಯರ್ ಮುಖಾಂತರ ಆಗಿರ್ಬೋದು, ಕೊರಿಯರ್ ಬಾಯ್ ಕಾಲ್ ಮಾಡೋ ಮುಖಾಂತರ ಆಗಿರ್ಬೋದು, ಅಥವಾ ನಿಮ್ಗೇನೋ ಒಂದು ಮೆಸೇಜ್ ಬಂದಿದೆ, ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ತುಂಬ ಹುಷಾರಾಗಿರಿ. ಪಾಪ ತುಂಬ ದಿನ ಕೂಲಿ ಕೆಲಸ ಮಾಡ್ತಾ ಇರೋರಾಗಿರ್ಬೋದು, ಎಲ್ಲರೂ ಕೂಡ ಆಗಿರ್ಬೋದು, ಎಲ್ರಿಗೂ ದುಡ್ಡು ಕಷ್ಟಪಟ್ಟೆ ಸಂಪಾದನೆ ಮಾಡಬೇಕೆ ಹೊರತು ಎಲ್ರಿಗೂ ಎಲ್ಲ ದುಡ್ಡುಗಳು ಏನು ಹೇಳ್ತಾರೆ ಸುಮ್ಮನೆ ಕೂತ್ಕೊಂಡ್ರೆ ಬರಲ್ಲ. ಸೊ ಕಷ್ಟಪಡಲೇಬೇಕು. ಸೊ ಅಂಥ ಕಷ್ಟಪಟ್ಟಿರುವಂತಹ ದುಡ್ಡು ವಿತಿನ್ ಸೆಕೆಂಡಲ್ಲಿ ನಿಮ್ಮ ಅಕೌಂಟಿಂದ ಏನು ಹೇಳಿ ಹೋಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅನ್ನುವಂಥದ್ದು ಕೂಡ ನನಗೂ ಗೊತ್ತಿದೆ. ಸೊ ಇದನ್ನು ನಾನು ಕೂಡ ಫೇಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು ತುಂಬ ಹುಷಾರಾಗಿರಿ. ಆನ್ಲೈನಿಂದ ನಾವು ಬಟ್ಟೆ ಪರ್ಚೇಸ್ ಮಾಡೋದಾಗಿರ್ಬಹುದು, ಅಥವಾ ಯಾರೋ ಪರಿಚಯ ಯಾರೋ ಇದ್ದಾರೆ ಅವ್ರ ಕಡೆಯಿಂದ ಬಟ್ಟೆ ಪರ್ಚೇಸ್ ಮಾಡೋದಾಗಿರ್ಬೋದು. ಬಟ್ಟೆ ಪರ್ಚೇಸ್ ಮಾಡೋದು, ಶಾಪಿಂಗ್ ಮಾಡೋದು ಏನು ದೊಡ್ಡದಲ್ಲ. ಬಟ್ ನಾವು ಹುಷಾರಾಗಿರಬೇಕು. ಏನಪ್ಪ ಅಂದರೆ ನಮಗೆ ಕೊರಿಯರ್ ಬರ್ತಾ ಇದೆ ಅಥವಾ ಕೊರಿಯರ್ ಮುಖಾಂತರ ಕಾಲ್ ಬರುವಂಥದ್ದಾಗಿರ್ಬೋದು, ಅಲ್ಲಿಂದ ನಿಮ್ಮದು ಅಡ್ರೆಸ್ ಇವಾಗ ಹೀಗೆ ನಡೀತಾ ಇರುವಂಥದ್ದು. ವಿದೌಟ್ OTP, ನಿಮಗೆ OTP ಬೇಡವೇ ಬೇಡ. ವಿದೌಟ್ OTP ನಿಮಗೆ ನಿಮ್ಮ ಹಣ ಏನೋ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ವಿತಿನ್ ಸೆಕೆಂಡಲ್ಲಿ ಹೋಗುತ್ತೆ. ಹಾಗೆ ಈ ರೀಸೆಂಟಾಗಿ ನಾನು ಇವಾಗ ಜಸ್ಟ್ ನೋಡ್ಕೊಂಡು ಬಂದಿರುವಂಥದ್ದು ಏನಂದರೆ, ಒಬ್ಬರು ಒಂದು ಮೆಸೇಜ್ ಬರುತ್ತೆ ನಿಮಗೆ, ನಾರ್ಮಲ್ ಮೆಸೇಜ್ ಬರುತ್ತೆ, ನಿಮ್ಮ ಅಕೌಂಟಿಗೆ 2,000-3,000 ಕ್ರೆಡಿಟ್ ಆಗಿದೆ ಅಂತ ಅಂದ್ಬಿಟ್ಟು ಮೆಸೇಜ್ ಬರುತ್ತೆ. ಸೊ ಅಲ್ಲಿ ಇನ್ನೊಂದು ಮೆಸೇಜ್ ಬಂದ ತಕ್ಷಣ ಒಂದು ಫೋನ್ ಬರುತ್ತೆ. ಫೋನ್ ಬಂದುಬಿಟ್ಟು ನಿಮಗೆ ಬೈ ಮಿಸ್ ಆಗಿ ನನ್ನ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ದುಡ್ಡನ್ನು ಕಳಿಸ್ತೀನಿ, ದಯವಿಟ್ಟು ವಾಪಸ್ ಕಳಿಸಿ ಅಂತ ಹೇಳ್ತಾರೆ. ಸೊ ದಯವಿಟ್ಟು ನೀವು ಇದನ್ನು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಸುಮ್ಮನೆ ಅದೆಲ್ಲ ಸ್ಕ್ಯಾಮ್. ಅದು ನಿಮಗೆ ಬ್ಯಾಂಕ್ ಇದು ಇಂಪಾರ್ಟೆಂಟ್ ಅಥವಾ ಏನೋ ಒಂದು ಮಾಹಿತಿ ಬೇಕು ಅಂತ ಅಂದರೆ ನಿಮಗೆ ಏನೋ ಫೋನ್ ಬರುತ್ತೆ, OTP ಕಳಿಸ್ಕೊಡಿ, ಅದು ಕಳಿಸ್ಕೊಡಿ, ಇದು ಕಳಿಸ್ಕೊಡಿ, ಅಥವಾ ಏನೋ ಅಡ್ರೆಸ್ ಕಳಿಸ್ಕೊಡಿ ಅಂತ ಯಾರಾದರೂ ಫೋನ್ ಮಾಡಿದ್ರು ದಯವಿಟ್ಟು ನೀವು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಹೋಗಬೇಡಿ. ಏನನ್ನು ಕಳಿಸ್ಬೇಡಿ. ಯಾವಾಗ KYC ಅದೆಲ್ಲ ಬ್ಯಾಂಕ್ ಲಿಂಕ್, ಆಧಾರ್ ಏನು ಬ್ಯಾಂಕ್ ಅಕೌಂಟಿಗೆಲ್ಲ ಲಿಂಕ್ ಮಾಡಿದ್ಮೇಲೆ ಇವಾಗ ಎಷ್ಟು ಈಸಿಯಾಗಿ ಹೋಗ್ಬಿಟ್ಟಿದೆ ಅಂತ ಅಂದರೆ OTP ಯಾವುದು ಬೇಡ ನಿಮಗೆ. ವಿದೌಟ್ OTP ನಿಮಗೆ ನಿಮ್ಮ ಅಕೌಂಟಿಂದ ಹಣ ಇವಾಗ ಹೋಗ್ತಾ ಇರುವಂಥದ್ದು. ತುಂಬ ಜನರು ತುಂಬ ಹಣವನ್ನು ಕಳ್ಕೊಂಡಿದ್ದಾರೆ. ನಾನು ಕೂಡ ಕಳ್ಕೊಂಡಿರುವಂಥವಳೆ. ಸೊ ಇದರ ಎಕ್ಸ್ಪೀರಿಯೆನ್ಸ್ನ ನಾನು ಕೂಡ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೇಳುವಂಥದ್ದು, ಯಾವುದೇ ಲಿಂಕ್ ಬಂದರೂ, ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ಕೂಡ, ಯಾವುದೇ ವಿಚಾರದ ಬಗ್ಗೆ ನಿಮ್ಮ ಹತ್ರ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಏನನ್ನ ಕೂಡ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಅಷ್ಟು ಕೂಡ ನಿಮಗೆ ಇಂಪಾರ್ಟೆಂಟ್ ಬ್ಯಾಂಕಿಂದ ಏನಾದರೂ ಇನ್ಫಾರ್ಮೇಷನ್ ಬೇಕು, ಅಥವಾ ಬ್ಯಾಂಕಿಂದ ಏನೋ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ವಾಟ್ ಎವರ್ ಏನಾಗಿರ್ಬೋದು, ಏನಿದ್ರು ಕೂಡ ಬ್ಯಾಂಕ್ಗೆ ವಿಸಿಟ್ ಮಾಡಿ ನೀವು ಅದನ್ನು ತಿಳ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಕೂಡ ಫೋನ್ ಮುಖಾಂತರ ಏನನ್ನ ಕೂಡ ಶೇರ್ ಮಾಡೋದಕ್ಕೆ ಹೋಗಬೇಡಿ. ನಾನು ಅದನ್ನೇ ಹೇಳಿದ ಹಾಗೆ, ಜಸ್ಟ್ ಇವಾಗ ಟೆಕ್ಸ್ಟ್ ಮೆಸೇಜ್ ಬರುತ್ತೆ, ಬೇರೆಯವ್ರು ಕಳಿಸಿದ್ದಾರೆ ಅನ್ನೋ ಥರ ನಮಗೇನೋ ಬೇರೆ ಕಡೆಯಿಂದ ದುಡ್ಡು ಬಂದಿರೋ ಥರ ಕಾಣಿಸುತ್ತೆ. ಬಟ್ ಅಲ್ಲಿ ದುಡ್ಡು ಬಂದಿರೋದಿಲ್ಲ. ಬಟ್ ನಾವೇ ಯಾಮಾರಿರ್ತೀವಿ. ಸೊ ಅಲ್ಲಿಂದ ಫೋನ್ ಬರುತ್ತೆ, ನಿಮಗೆ ಬೈ ಮಿಸ್ ಆಗಿ ನಾವೇ ನೋಡಿರ್ತೀವಲ್ವ, ಇವಾಗ ಯಾರಿಗೋ ಕಳಿಸಿರ್ತೀವಿ, ಬೈ ಮಿಸ್ಟೇಕ್ ಆಗಿ ಹೋಗಿದೆ, ದಯವಿಟ್ಟು ರಿಫಂಡ್ ಮಾಡಿ ಅಂತ ಹೇಳ್ತೀವಿ. ಸೊ ನಮ್ಮ ಅಕೌಂಟಲ್ಲಿ ಅದು ದುಡ್ಡು ಬಂದಿರೋದಿಲ್ಲ, ನಮ್ಮ ಅಕೌಂಟಿಂದಾನೇ ಅವ್ರ ಅಕೌಂಟಿಗೆ ಹೋಗುತ್ತೆ. ಸೊ ಅದು ದೊಡ್ಡ ಸ್ಕ್ಯಾಮ್. ಅದು ತುಂಬ ಹುಷಾರಾಗಿರಿ. ಅಥವಾ ಫೋನ್ಪೇಗೆ ಇಷ್ಟು ದುಡ್ಡು ಕಳಿಸಿದೀವಿ ಅಂತ ಅಲ್ಲಿ ಜಸ್ಟ್ ಮೆಸೇಜ್ ಥರ ಕಾಣಿಸುತ್ತೆ, ಆ ಲಿಂಕನ್ನು ಏನಾದರೂ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಅಕೌಂಟಲ್ಲಿ ಇದ್ದ ದುಡ್ಡು ಅವ್ರ ಅಕೌಂಟಿಗೆ ಹೋಗುತ್ತೆ, ಫ್ರಾಡ್ ಆಗುತ್ತೆ. ಆಮೇಲೆ ಇನ್ನೇನೋ ಫೋಟೋ ಅದು ಇದು ಎಲ್ಲ ಕಳಿಸ್ಕೊಡಿ, ಅದು ಇದು ಅಂತ ಕೇಳ್ತಾರೆ. ದಯವಿಟ್ಟು ನೀವು ಎಲ್ಲೂ ಕೂಡ ಯಾಮಾರಬೇಡಿ. ಹಣದ ವಿಚಾರದಲ್ಲಿ ಯಾಮಾರಬೇಡಿ. ಎಲ್ಲೂ ಕೂಡ ಅಷ್ಟೇ, ಸ್ಕ್ಯಾನ್ ಮಾಡೋವಾಗಲೂ ಕೂಡ ಅಷ್ಟೇ ತುಂಬ ಹುಷಾರಾಗಿರಿ. ಇವಾಗ ಸ್ಕ್ಯಾನ್ ಮಾಡ್ತೀವಿ, ಯಾರಿಗೋ ಒಂದು ಅಕೌಂಟ್, ಇವಾಗ ಯಾರಿಗೋ ಒಂದು ದುಡ್ಡು ಕೊಡಬೇಕು ಅಂತ ನಾವು ಫೋನ್ಪೇ ಮುಖಾಂತರನೋ ಯಾವುದ್ರ ಮುಖಾಂತರ ಕಳಿಸ್ಕೊಡ್ತೀವಿ. ಬಟ್ ಅಲ್ಲೂ ಕೂಡ ಇನ್ ಬಿಟ್ವೀನ್ ಸ್ಕ್ಯಾಮ್ಗಳು ನಡೀತಾ ಇರುವಂಥದ್ದು. ಸೊ ಅದಕ್ಕೋಸ್ಕರ ಯಾವತ್ತೂ ಕೂಡ ಯಾಮಾರಬೇಡಿ, ತುಂಬ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಒಂದ್ಸಲ ದುಡ್ಡನ್ನು
ಕಳ್ಕೊಂಡ್ರೆ ಮತ್ತೆ ಆಮೇಲೆ ಸೈಬರ್ ಕ್ರೈಮು ಅದು ಇದು ಏನು ಮಾಡಿದ್ರು ಕೂಡ ಅದನ್ನು ರೀಫಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕೊರಿಯರ್ ನಾನು ಹೇಳಿದ ಹಾಗೆ ಕೊರಿಯರ್ ಮುಖಾಂತರ ಫೋನ್ ಬರುತ್ತೆ. ಸೊ ಕೊರಿಯರ್ ಅಡ್ರೆಸ್ ಮಿಸ್ ಮ್ಯಾಚ್ ಆಗಿದೆ ಅದು ಇದು ಅಂತ ಹೇಳ್ಕೊಂಡು ಫೋನ್ ನಂಬರು ಅಡ್ರೆಸ್ ಕೇಳ್ತಾರೆ. ಬಟ್ ನಿಮಗೆ ಆ ಫೋನ್ ನಂಬರ್ ಏನಾದರೂ ನೀವು ಟೈಪ್ ಮಾಡಿ ಆಮೇಲೆ ಕಳಿಸ್ಕೊಟ್ಟ ತಕ್ಷಣ ನಿಮ್ಮ ಮೊಬೈಲ್ನ ಆ್ಯಕ್ಸೆಸನ್ನು ನೀವು ಕಳ್ಕೊತೀರಾ. ಅಲ್ಲಿಂದ ಅವರೇ ಫೋನ್ಪೇ ಥ್ರೂ ಮುಖಾಂತರ ಇದ್ದ ಹಣವನ್ನು ಅವರೇ ಪಡ್ಕೊಳ್ತಾರೆ, ಅದನ್ನು ತಗೋತಾರೆ. ಸೊ ನಾವು ಅದಕ್ಕೆ ಹುಷಾರಾಗಿರಬೇಕು. ಯಾವುದೇ ಲಿಂಕ್ಗಳು ಬಂದರೂ ಕೂಡ ಅದನ್ನು ಕ್ಲಿಕ್ ಮಾಡಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾವನ್ನು ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ತುಂಬ ಅಲರ್ಟ್ ಆಗಿರಿ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.